योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्याः सुरावोहम् ईडे चेतोऽभिमानिनः यूयम् सर्वे प्रकुरुता मनो मे मध्वभावगम्। श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। पृथ्वीमण्डलमध्यस्थाः पूर्णबोधमतानुगाः वैष्णवा ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರೂನ್ ಮಮ. ಅವರು ಮುಂದೆ ಭಾರಿ ವರ್ಣನೆ ಮಾಡ್ತಾರೆ. ಸಮುದ್ರ ತೀರಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೋದರೆ ಸಮುದ್ರ ಉಕ್ಕೇರ್ತಿತ್ತಂತೆ. ಅವ್ರು ಬರೀತಾರೆ ಯಾತಕ್ಕೆ ಅಂದ್ರೆ ಕಾರಣ ಕೊಡ್ತಾರೆ, ಸುಳ್ಳೆ ಎಲ್ಲ ಕಾರಣ ಕೊಡ್ತಾರೆ. ಯಾವಾಗ ಉಕ್ಕೇರುತ್ತೆ ಸಮುದ್ರ ಗೊತ್ತಾ? ಹುಣ್ಣಿಮೆ ಉಕ್ಕೇರುತ್ತೆ. ಹುಣ್ಣಿಮೆ ಯಾತಕ್ಕೆ ಉಕ್ಕೇರುತ್ತೆ? ಚಂದ್ರ ಪೂರ್ಣಚಂದ್ರ ನೋಡಿದ್ರೆ ಉಕ್ಕೇರುತ್ತೆ. ರಾಯರ ಮುಖ ಪೂರ್ಣಚಂದ್ರ ಇದ್ದಾಗಿತ್ತಂತೆ, ಅದು ಉಕ್ಕೇರಿ ಬಿಡ್ತಿತ್ತು ಅಂತ ಹೇಳ್ತಾರೆ. ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ. ಸಮುದ್ರಕ್ಕೆ ರಾಯರು ಬಂದ್ರೆ ಭಾರಿ ಖುಷಿ ಆಗ್ತಿತ್ತಂತೆ. ಯಾತಕ್ಕೆ ಗೊತ್ತಾ? ಚಂದ್ರ ಹುಟ್ಟಿದ್ದೆಲ್ಲಿ? ಸಮುದ್ರದಿಂದ. ಆಮೇಲೆ ಮಹಾಲಕ್ಷ್ಮಿ ಅವತಾರ ಮಾಡಿದ್ದೆಲ್ಲಿ? ಸಮುದ್ರದಿಂದ. ಕಲ್ಪವೃಕ್ಷ ಕಾಮಧೇನು ಬಂದಿದ್ದೆಲ್ಲಿಂದ? ಸಮುದ್ರದಿಂದ. ಅಂದ್ರೆ ಸಮುದ್ರದ ಮಕ್ಕಳಿದ್ದಾಗ ಅವರೆಲ್ಲ ಒಂದು ದೃಷ್ಟಿಯಿಂದ. ಅದಕ್ಕೆ ಸಾಗರಜ ಅಂತ ಮಹಾಲಕ್ಷ್ಮಿ ಹೆಸರು. ಸಾಗರಜ ಸಮುದ್ರನ ಮಗಳು ಅಂತ. ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನರಾರಮ್ಮ ಅಂತ ಹಾಡ ಹೇಳ್ತಾರೆ. ಸಮುದ್ರರಾಜನಿಗೆ ಯಾತಕ್ಕೆ ರಾಯರು ಬಂದ್ರೆ ಖುಷಿ ಆಗ್ತಿತ್ತು ಗೊತ್ತಾ? ತಮ್ಮ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಅನ್ಕೊಂಡ್ಬಿಡ್ತಿದ್ರು ಅಂತವ್ರು. ಯಾತಕ್ಕೆ? ಮುಖದಲ್ಲಿ ಚಂದ್ರ ಇದ್ದಾನೆ, ಮುಖದಲ್ಲಿ ಚಂದ್ರ ಇದ್ದಾನೆ, ಅವರ ಕೈಯಲ್ಲಿ ಕಾಮಧೇನು ಇದೆ, ಕೇಳಿದ್ದೆಲ್ಲ ಕೊಡ್ತಾರೆ ಅವರು. ಮನಸ್ಸಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅಂತ ಹೇಳಿ ಮಕ್ಕಳು ಬಂದರೆ ತಂದೆ ತಾಯಿ ಹೇಗೆ ಖುಷಿ ಆಗ್ತದೋ ಸಮುದ್ರದಲ್ಲಿ ಖುಷಿಯಾಗಿಬಿಡ್ತಿತ್ತು ಅಂತ ಹೇಳ್ತಾರೆ. ರಾಯರೆಲ್ಲ ಇವತ್ತಲ್ಲ ಅವತ್ತಿನಿಂದ ಅವ್ರ ಕೊಡಗೈಯ ದೊರೆಯಾಗಿದ್ದ ಮಹಾನುಭಾವರೇ. ಮುಂದೆ ಸಂಚಾರ ಹೊರಡುತ್ತಾರೆ. ಒಂದು ಕಬಲಾಲಯ ಅಂತ ಊರು, ಅವೆಲ್ಲ ತಮಿಳಿನಲ್ಲಿ ಬೇರೆ ಹೆಸರಾಗಿರುತ್ತೆ ಅಷ್ಟೇ. ಅಲ್ಲಿ 10 ವರ್ಷ ಅಲ್ಲೇ ಇದ್ದಿರುತ್ತೆ ರಾಯರು. ಬರೀ ಪಾಠ ಪ್ರವಚನ 10 ವರ್ಷಗಳ ಕಾಲ ಪಾಠ ಹೇಳಿದ್ದೆ. ಪಾಠ ಓದಿದ್ರು ಪಾಠ ಹೇಳಿದ್ರು. ನಾವು ಓದಿದಾಗ ಎಷ್ಟು ತಿಳುವಳಿಕೆ ಬರುತ್ತಲ್ಲ, ಇನ್ನೊಬ್ರಿಗೆ ಹೇಳಿದ್ರೆ ತಿಳುವಳಿಕೆ ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಓದ್ದಾಗ ಬರೋಬ್ಬರಿ 25% ಅಂತ ಅಷ್ಟೇ. ಇನ್ನೊಬ್ರಿಗೆ ಹೇಳಿದಾಗ 25 ಬರುತ್ತಂತೆ. ಮತ್ತೆ ಬರದಾಗ ಇನ್ನೂ 25 ಬರುತ್ತಂತೆ. ಆಮೇಲೆ ಇನ್ನೂ ವಿಶೇಷವಾಗಿ ಅದನ್ನ ಶಿಷ್ಯರ ಮೂಲಕವಾಗಿ ಪ್ರಶಿಷ್ಯರು ಬಂದು ಬಿಟ್ರೆ ಪೂರ್ತಿ ಆಗುತ್ತಂತೆ ಪದ್ಧತಿ. ಇವತ್ತು ರಾಯರು ಇಲ್ಲಿ ಓದಿದ ಭಾಗ, ಇವತ್ತು ಹೇಳಿದ ಭಾಗ ಸಂಚಾರ ಮಾಡ್ತಾರೆ. ಇಡೀ ಭರತಖಂಡದ ಬಹುಭಾಗವನ್ನು ಸಂಚಾರ ಮಾಡ್ತಾರೆ. ಶ್ರೀರಂಗ, ಕುಂಭಕೋಣ, ರಾಮೇಶ್ವರ, ಆಮೇಲೆ ಮಧುರೆ ಅಂತೂ ಸರಿ ಓದಿದ ಊರು, ಕನ್ಯಾಕುಮಾರಿ, ಉಡುಪಿ, ಅಲ್ಲಿ ಪಾದಕ ಕ್ಷೇತ್ರ, ಕಾವು ಮಠ, ವಿಷ್ಣುಮಂಗಲ, ಅವೆಲ್ಲ ರಾಯರು ಸಂಚಾರ ಮಾಡಿದ ಸ್ಥಳಗಳು. ರಾಯರು ಎಲ್ಲೇ ಸಂಚಾರ ಮಾಡಿದ್ರು ಅಲ್ಲಿ ಮಠ ಇದೆಯಲ್ಲ, ಎಲ್ಲಿ ಸಂಚಾರ ಮಾಡಿದ್ರು ಅಲ್ಲೂ ಕೂಡ ಮಠ ಆಗಿಬಿಟ್ಟಿದೆ. ರಾಯರು ಬದರಿಗೆ ಹೋದ ಉಲ್ಲೇಖ ಬರೋದಿಲ್ಲ. ರಾಘವೇಂದ್ರ ಇದರಲ್ಲಿ ಬದರಿಗೆ ಅವರ ಮಠ ಇದೆ. ಎಲ್ಲಿ ಸಂಚಾರ ಮಾಡಿದ ಕಾಲ ಇತ್ತು ಅವರು ಸಶರೀರರಾಗಿ ಅಶರೀರರಾಗಿ ಇಡೀ ಇಂಡಿಯಾ ಪೂರ್ತಿ ವ್ಯಾಪಿಸಿಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಅವರ ಕೀರ್ತಿ ಅಗಾಧವಾಗಿ ಬೆಳೀತು. ಆ ಮೂಲಕ ಜಗತ್ತಿಗೆ ತೋರಿಸಿದ್ರು ಮನುಷ್ಯನಿಗೆ ಏನಿರಲಿ ಬಿಡಲಿ ಜ್ಞಾನ ಒಂದಿದ್ರೆ ಎಷ್ಟು ಮುಂದೆ ಬರ್ತಾನೆ ಎಂಬುದಕ್ಕೆ ರಾಯರು ದೊಡ್ಡ ನಿದರ್ಶನ. ಅವರ ಶ್ರೀಮಂತಿಕೆ ಎನ್ನುವುದು ಮೊದಲಿಂದ ಒಂದು ಶ್ರೀಮಂತಿಕೆ ಅಲ್ಲ. ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು, ಹರಿಪಾದ ಸೇವೆಯಿಂದ ಬಂದ ಸಂಪತ್ತೇ ಹೊರತು ಏನು ಪೂರ್ವಾಜ್ಯ ಸಂಪತ್ತು ಭಾರಿ ಇತ್ತು ಬೆಳೆಸಿದ್ರು ಅಲ್ಲ. ಎಲ್ಲಿ ಸಂಪತ್ತಿತ್ತು ಎಲ್ಲ ಹೋಗ್ಬಿಟ್ಟಿತ್ತು. ಪುನಃ ಸ್ವಂತ ಇದರಿಂದ ಬೆಳೆಸಿದ್ದೇ ಹೊರತು ಬೇರೆ ಅಲ್ಲ. ಸ್ವಂತ ಅಂದ್ರೆ ಎಲ್ಲಿಂದ? ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು, ದೇವರ ಪಾದ ಸೇವೆಯಿಂದ ಬಂದ ಸಂಪತ್ತೇ ಹೊರತು ಬೇರೆ ಅಲ್ಲ. ದೇವರ ಪಾದ ಸೇವೆಯನ್ನು ಮಾಡಿದ್ರು ರಾಯರು ಅಂತ ಪ್ರಶ್ನೆ. ಅದಕ್ಕೆ ಪಾದ ಅಂದ್ರೆ ಪದ, ಪಾದ ಅಂದ್ರೆ ಪದ.
ಪದ ಅಂದ್ರೆ ಶಾಸ್ತ್ರ, ಹರಿಪಾದ ಕಂಜ ಅಂತ ಹೇಳಿದರೆ ಶಾಸ್ತ್ರಗಳ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀತಾರಲ್ಲ, ಅದೇ ದೊಡ್ಡ ಸೇವೆ. ನಿಷೇವಣ, ಸೇವನ ನಿಷೇವಣ, ವಿಶೇಷವಾದ ಸೇವೆ ಮಾಡಿದ್ರ ಫಲ. ನಾವು ಎಷ್ಟೇ ಸೇವೆ ಮಾಡಿದ್ವಿ, 1000 ದಕ್ಷ ಪ್ರದಕ್ಷಿಣೆ ಹಾಕಿ, ದಕ್ಷ ನಮಸ್ಕಾರ ಹಾಕಿ, ಒಂದು ಸ್ತೋತ್ರ ಹೇಳಿದ ಪುಣ್ಯಕ್ಕಿಂತ ಕಡಿಮೆ ಅದು, ನೆನಪಿರ್ಬೇಕು. ಸುಮ್ಮನೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳ್ತೀರಿ ಅಂತ ತಿಳ್ಕೊಂಬೋಣ. ಈ ಪುಣ್ಯ ಎಷ್ಟು ಜಾಸ್ತಿ ಅಂದ್ರೆ, ನೀವು ಮಾಡೋ 100 ನಮಸ್ಕಾರಕ್ಕಿಂತ ಜಾಸ್ತಿ ಪುಣ್ಯ, 100 ಪ್ರದಕ್ಷಿಣೆಗಿಂತ ಜಾಸ್ತಿ ಪುಣ್ಯ ಬರುತ್ತೆ. ಜ್ಞಾನ ಕಾರ್ಯ. ವಿದ್ಯಾರ್ಥಿ ಎಷ್ಟೇ ದೂರ ಹೋಗಿ ಟೆಕ್ಸ್ಟ್ ಬುಕ್ ತರಬಹುದು, ಅದು ಓದಿದ್ರೆ ಬರೋ ಜ್ಞಾನ ಓಡಾಡಿದ್ರೆ ಬರೋದಿಲ್ಲ. ಓಡಾಡಿ ಬರೋ ಜ್ಞಾನ ಬೇರೆ, ಓದಿದ್ರೆ ಬರೋ ಜ್ಞಾನ ಬೇರೆ. ಆದ್ರಿಂದ ಯಾವಾಗ ಸೇವೆಯಲ್ಲಿ ತಾರತಮ್ಯ ಅಂತಿದೆ. ಒಳ್ಳೆ ಪಾರಾಯಣ ಮಾಡಕ್ಕೆ ಬರುತ್ತೆ, ಒಳ್ಳೆ ಜ್ಞಾನಿ ಮತ್ತು 100 ಪ್ರದಕ್ಷಿಣೆ ಹಾಕಿದ್ದೆ ಇಡೀ ದಿವಸ, ಏನು ಪುಣ್ಯ ಬಂತು ಅದರಿಂದ ಲೆಕ್ಕ ಹಾಕಿ. ತುಂಬಾ ಕಡಿಮೆ ಆಯ್ತು. ಪ್ರದಕ್ಷಿಣೆ ಹಾಕ್ತಿದ್ದ, ಯಾರು ಪಾಠ ಕೇಳೋ ಶಿಷ್ಯರಿಲ್ಲ, ಪ್ರದಕ್ಷಿಣೆ ಹಾಕ್ತಿದ್ದ, ಯಾರೋ ಬಂದ್ರು ಕೂತ್ಕೊಂಡು ಪಾಠ ಹೇಳಕ್ಕೆ, ಅದು ಒಳ್ಳೇದು. ಪ್ರದಕ್ಷಿಣೆ ಹಾಕೋರಿಗೆ ಬರಲ್ಲ ಅಂತ ಕೇಳಿದ್ರೆ ಪಾಠ ಮಾಡೋ ಅವಕಾಶ ಕಳ್ಕೊಂಡಾಗ ಲೆಕ್ಕ, ಅವ್ರು ಕಳ್ಕೋಬಾರದು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ವ್ಯಾಖ್ಯಾ ಏಕಸ್ಯ ಶತೋತ್ತರ. ನೀವು ದೇವ್ರ ಪೂಜೆ ಎಷ್ಟು ಮಾಡ್ತೀರಲ್ಲ, ಆದ್ರೆ 100ರಷ್ಟು ಪುಣ್ಯ ಯಾವ ಬರುತ್ತೆ ಗೊತ್ತಾ ನಿಮಗೆ? ಒಬ್ಬನೇ ಪಾಠ ಹೇಳಿದ್ರೆ ಅಂತ ಹೇಳ್ತಾರೆ. ಒಬ್ಬನೇ ಕುತ್ಕೊಂಡಿದ್ರು ಪಾಠ ಹೇಳಿದ್ರು ಕೂಡ 100 ದೇವ್ರ ಪೂಜೆ ಮಾಡಿದ ಪುಣ್ಯ ಬರುತ್ತೆ. ಸೊ 100 ಜನಕ್ಕೆ ಪಾಠ ಹೇಳಿ ದೇವ್ರ ಪೂಜೆ ಪೂರ್ತಿ ಕ್ಯಾನ್ಸಲ್ ಮಾಡಿಬಿಡ್ಬೇಕು, ಸಾಧ್ಯ ಇಲ್ಲ. ದೇವ್ರ ಪೂಜೆ ಮಾಡದೆ ಪಾಠ ಮಾಡೋದು ಅದು ಬೇರೆ ಇರೋದ್ರಿಂದಾಗಿನೇ ದೇವ್ರ ಪೂಜೆ ಸಂಕ್ಷೇಪ ಮಾಡಬೇಕೇ ಹೊರತು ಅದನ್ನ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಇರೋದಿಲ್ಲ. ಅದನ್ನ ತೋರಿಸ್ಕೊಡ್ತಾರೆ. ಜ್ಞಾನ ಸೇವೆ ಭಾರಿ ದೊಡ್ಡದು. ರಾಯರು ಹರಿಪಾದ ಕಂಜ ಸೇವೆ ಮಾಡಿದ್ರು. ಹರಿ ಅಂದ್ರೆ ವೇದವ್ಯಾಸ ದೇವರು. ಅವರು ಎಲ್ಲಿ ಸೇವೆ ಎಲ್ಲಿ ಮಾಡಿದ್ದಾರೆ ಅಂದ್ರೆ, ಬ್ರಹ್ಮಸೂತ್ರಗಳಿಗೆ ತಂತ್ರದೀಪಿಕಾ ಬರೀತಾರೆ, ಡೈರೆಕ್ಟ್ ಬರೀತಾರೆ, ವೆರಿ ಇಂಪಾರ್ಟೆಂಟ್. ಸೊ ಹರಿಪಾದ ಸೇವೆ ಆಯ್ತು. ಹರಿಪಾದ ಸೇವೆ. ಹರಿ ಶಬ್ದಕ್ಕೆ ವಾಯುದೇವರು ಅಂತ ಇನ್ನೊಂದು ಅರ್ಥ ಇದೆ. ವಾಯುದೇವರಿಗಂತ ಸೇವೆ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದ್ರೆ, ಆಯ್ತಾ, ಅಡುಭಾಷ್ಯಕ್ಕೆ ತತ್ವ ಬಂದಿದೆ, ಡೈರೆಕ್ಟ್ ಟೀಕಾ, ಟಿಪ್ಪಣಿ ಅಲ್ಲ, ಡೈರೆಕ್ಟ್ ಟೀಕಾ. ಸೊ ವಾಯುದೇವರ ಸೇವೆ ಮಾಡಿದ್ದಾರೆ. ಹರಿ ಅಂದ್ರೆ ಇಂದ್ರ ಅಂತ ಇನ್ನೊಂದು ಅರ್ಥ. ಇಂದ್ರ ಜಯತೀರ್ಥರು, ಅವ್ರ ನ್ಯಾಯಸುಧಾದಿ ಗ್ರಂಥಕ್ಕೆ ಟಿಪ್ಪಣಿ ಬರೀತಾರೆ, ಅವ್ರ ಸೇವೆನೂ ಆಯ್ತು. ಹರಿಸೇವೆ, ತಂತ್ರದೀಪಿಕಾದಿ ಗ್ರಂಥಗಳು ಹರಿಸೇವೆ, ತತ್ವಮಂಜರಿ ಮೊದಲಾದವುಗಳು ವಾಯುದೇವರ ಸೇವೆ, ಪರಿಮಳಾದಿಗಳೆಲ್ಲ ಜಯತೀರ್ಥರ ಸೇವೆ. ಹೀಗಾಗಿ ಹರಿಪಾದ ಕಂಜ ನಿಷೇವಣ, ಟಿಪ್ಪಣಿ ಬರದಲ್ಲ, ಬರೀ ಸೇವನೆ, ನಿಷೇವಣ. ಪಾಠ ಹೇಳಿದ್ರೆ ಸೇವನೆ, ಬರೆದು ಬಿಟ್ಟಾಗ ನಿಷೇವ, ನಿತರಾಮ ಸೇವನೆ. ಪಾಠ ಹೇಳಿದಾಗ ಎದುರಿಗರು ಮಾತ್ರ ಕೇಳುತ್ತಾರೆ, ಆದ್ರೆ ಬರೆದು ಬಿಟ್ಟಾಗ ಸನ್ನಿಹಿತ ಶಿಷ್ಯರು, ಅಸನ್ನಿಹಿತ ಶಿಷ್ಯರು ಅಂತ 2 ಭಾಗ. ಅಂದ್ರೆ ಎದುರಿಗಿರೋರೆಲ್ಲ ಸನ್ನಿಹಿತರು, ಎದುರಿಗಿಲ್ದವರೆಲ್ಲ ಅಸನ್ನಿಹಿತರು. ಪಾಠ ಪ್ರವಚನ ಮಾಡಿದಾಗ ಎದುರಿಗಿರೋ ಉಪಯೋಗ ಆಗುತ್ತೆ, ಮುಂದೆವರೆಗೂ ಉಪಯೋಗ ಆಗೋದಿಲ್ಲ. ಗ್ರಂಥ ಬರೆದಾಗ ಶತಮಾನಗಟ್ಟಲೆ ಮುಂದೆ ಹೋಗುತ್ತೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಬರವಣಿಗೆಗಿರೋ ಪುಣ್ಯ ತುಂಬಾ ಜಾಸ್ತಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಒಂದೊಂದು ಬರವಣಿಗೆಗೆ ಅವತ್ತು ಆಚಾರ್ಯ ಭಾಷೆದ ಸರ್ವಮೂಲಾದಿಗಂತ ಒಂದು ಅಕ್ಷರ ಬರೆದ್ರೆ ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ ಅಂದ್ರೆ, ಗಂಗಾ ನದಿಯ ತೀರದೊಳಗೆ ವಿಷ್ಣು ದೇವಸ್ಥಾನ ಕಟ್ಟಿಸಿದ ಪುಣ್ಯ ಒಂದು ಅಕ್ಷರಕ್ಕೆ ನೆನಪಿರ್ಬೇಕು. ಅಂದ್ರೆ ಜ್ಞಾನ ಕಾರ್ಯದ ಬಗ್ಗೆ ಎಷ್ಟು ನಾವು ಪ್ರಾಮಿನೆನ್ಸ್ ಕೊಡಬೇಕು ಅಂತ, ಪ್ರಿಫರೆನ್ಸ್ ಕೊಡಬೇಕು ಅಂದ್ರೆ ಬೇರೆ ಎಲ್ಲಾ ಸೇವೆ ಒಂದೇ, ಅದು ಒಂದೇ ಸೇವೆ ಒಂದು. ಅದಕ್ಕೋಸ್ಕರ ರಾಯರು ಬರೆದ ಸೇವೆ ದೊಡ್ಡ ಸೇವೆ ಆಯಿತು. ಅದರ ಫಲ ಇವತ್ತು ಬೆಲೆ ಕೊಡ್ತಾ ಇದೆ. ಕೆಟ್ಟೋ ಒಬ್ಬ ನಮ್ಮಲ್ಲೇ ನೋಡಿಬೇಕಾದ್ರೆ, ಒಬ್ರು ಒಳ್ಳೆ ಚೆನ್ನಾಗಿ ಓದ್ತಾನೆ, ಕೆಲಸಕ್ಕೆ ಸೇರ್ತಾನೆ, ಗೌರ್ಮೆಂಟ್ ಸರ್ವೆಂಟ್ ಆಗಿಬಿಡ್ತಾನೆ, ಸಂಬಳ ಬಂತು, ಆಮೇಲೆ ಪ್ರಮೋಷನ್ ಶುರುವಾಯಿತು, ಆಮೇಲೆ ಮತ್ತೆ ರಿಟೈರ್ಮೆಂಟ್ ಆಯಿತು, ಪೆನ್ಷನ್ ಬಂತು. ಇಲ್ಲಿ ಓದಿದ್ರ ಫಲ, ಓದಿದ್ 3-4 ವರ್ಷ, 10 ವರ್ಷ, ಸಂಬಳ ಪೂರ್ತಿ, ಪೆನ್ಷನ್ ಪೂರ್ತಿ. ಕೆಲವರಂತೂ ಎಷ್ಟೋ ಜನ ಪ್ರೈಮರಿ ಸ್ಕೂಲ್ ಮೇಟ್ರಿ 80-90 ವರ್ಷ ಬದುಕಿರ್ತಾರೆ. ಹೇಳ್ತಾರೆ, ನಾವು ರಿಟೈರ್ ಆಗ ಸಂಬಳ ಇತ್ತಲ್ಲ, ಪೆನ್ಷನ್ ಅದಕ್ಕಿಂತ 10 ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ತಾರೆ. ಓದಿದ್ರ ಫಲ. ಕೂಲಿಯವರಿಗೆ ಬರೋದಿಲ್ಲ ಅದೆಲ್ಲ, ಪಾಪ ಕೂಲಿಯವರಿಗೆ ಏನು ಬರೋದಿಲ್ಲ. ಅಬ್ಬವರು 10 ರೂಪಾಯಿ ಕೊಡ್ಬೋದು, ಅಷ್ಟೇವರು ಜಾಸ್ತಿ ಕೊಡೋದಿಲ್ಲ. ಸತ್ರೆ ಫ್ಯಾಮಿಲಿ ಪೆನ್ಷನ್ ಬೇರೆ. ಲೌಕಿಕ ವಿದ್ಯೆಗೆ ಲಾಂಗ್ ಇದು ಸಿಕ್ಕರೆ ಶಾಸ್ತ್ರ ವಿದ್ಯೆಗೆ ಎಷ್ಟಿರಬೇಕು. ಅದಕ್ಕೆ ರಾಯರು ಜ್ಞಾನ ಪ್ರವೇಶ ಮಾಡಿ ಶತಮಾನಗಳಾದರೂ ಕೂಡ ಇನ್ನೂ ಕೂಡ ಏನಾಗ್ತಾ ಇದೆ, ಅದು ಪ್ರವಾಹ ನಡೀತಾನೆ. ಅದಕ್ಕೆ 340 ವರ್ಷಗಳಾಯ್ತು ಜ್ಞಾನ ಪ್ರವೇಶ ಮಾಡಿ. ಇದರಿಂದ ರಾಯರ ಸಿದ್ಧಿ ಇರೋದೆಲ್ಲ ಜ್ಞಾನದೊಳಗೆ. ಅದಕ್ಕೆ ನಾವು ಯಾವ್ದಕ್ಕೆ ಟ್ರೈ ಮಾಡಬೇಕು ಫಸ್ಟ್ ಹೋದ್ರೆ ಜ್ಞಾನಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡದೆ ಹೋದರೆ ರಾಯರ ಬಗ್ಗೆ ಕೇಳಿ ಏನೂ ಅರ್ಥ ಆಗಿಲ್ಲ ಅಂತ ಅರ್ಥ. ಜ್ಞಾನದ ಬಗ್ಗೆ ಏನು ಅರ್ಥ, ಪಕ್ಕದ ಹುಡುಗನ ತೋರಿಸ್ತಾನೆ, ನೋಡಿ ಆ ಹುಡುಗ ಎಷ್ಟು ಬುದ್ಧಿವಂತ, ಎಷ್ಟು ದೊಡ್ಡ ಕೆಲಸ ನೀನು ಇದೆಯಾ, ಏನ್ ಮಾಡ್ತೀರಿ, ಬೈತಿರ್ತಾನೆ. ಇದನ್ನ ರಾಯರ ತೋರಿಸಿ ನಾವು ಬೈಬಹುದು. ರಾಯರ ಹೇಗಿದ್ದ ನೀವೇನಾರು ಮಾಡಿದ್ದೀರಾ ಅಂತ ಕೇಳಿ ಉತ್ತರ ಇಲ್ಲ. ಲೌಕಿಕದಲ್ಲಿ ಕಣ್ಣಿಗೆ ಕಾಣಿಸ್ತದೆ, ಅಧ್ಯಾತ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣಿಗೆ ಕಾಣಿಸ್ತದೆ ಅಂತಾನೆ ರಾಯರಿಂದ ಫಲ ಕೊಡಿಸ್ತಿರೋದು ಪರಮಾತ್ಮ. ಆಚಾರ್ಯ ಅನುವ್ಯಾಖ್ಯಾನದಲ್ಲಿ ಬರೀತಾರೆ, ಯಾತಕ್ಕೆ ಜ್ಞಾನಿಗಳನ್ನ ಪರಮಾತ್ಮ ಬಿಟ್ಟಿದ್ದಾನೆ. ಒಂದು ಪ್ರಶ್ನೆ ಆಚಾರ ಹಾಕೊಂಡು ಉತ್ತರ ಕೊಡ್ತಾರೆ. ಅಪ್ರೋಷ ಜ್ಞಾನ ಆಯ್ತು. ಈಗ ತಕ್ಷಣ ಮೋಕ್ಷ ಯಾಕೆ ಕೊಡೋದಿಲ್ಲ ದೇವರು ಅಂತ ಪ್ರಶ್ನೆ. ತಕ್ಷಣ ಯಾಕೆ ಮೋಕ್ಷ ಕೊಡೋದಿಲ್ಲ ಅಂದ್ರೆ, ಅಪ್ರೋಷ ಜ್ಞಾನಿಗಳಾದ್ರೆ ಹೇಗಿರ್ತಾರೆ ಅಂತ ಉಳಿದವ್ರಿಗೆ ಗೊತ್ತಾಗಬೇಕಾದ್ರೆ ಸ್ವಲ್ಪ ದಿವಸ ಇರ್ಬೇಕು. ಅವ್ರು ಇದ್ದವ್ರಿಗೆ ಗೊತ್ತಾಗೋದೇ ಇಲ್ಲ. ಅಪ್ರೋಷ ಜ್ಞಾನಿ ಹತ್ರ ಹೋಗ್ಬಿಟ್ರು ಅಂತ ಆಗ್ಬಿಡುತ್ತೆ ಅಷ್ಟೇ. ಕೊನೆಗೆ ಪರೀಕ್ಷಿತರಾಜನ ಕಥೆ ಕೇಳಿದ್ಬಿಟ್ಟು ಭಾಗವತ ಕೇಳಿದ್ರೆ ಇಲ್ಲ ಮನೆ ಎಲ್ಲ ಗಟ್ಟಿಪುಟ್ಟಾಗಿದ್ದಾರೆ, ಭಾಗವತ ಯಾಕೆ ಕೇಳಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ. ಕೊನೆಗೆ ಸತ್ರೆ ಭಾಗವತ ಅಂತ ಆಗ್ಬಿಡಬಾರ್ದು. ಅದಕ್ಕೋಸ್ಕರನೇ ಶಾಸ್ತ್ರ ಓದ್ದವ್ರು ಹೇಗಿರ್ತಾರೆ, ಅಪ್ರೋಷ ಜ್ಞಾನ ಬಂದ್ರೆ ಹೇಗಿರ್ತಾರೆ ತೋರಿಸ್ಬೇಕಲ್ಲ. ಅಂತವ್ರು 4 ದಿವಸ ಇದ್ರೆ ಗೊತ್ತಾಗುತ್ತೆ. ಅದಕ್ಕೆ ದೇವ್ರು ಬಿಟ್ಟಿರ್ತಾರೆ. ಪ್ರಾರಬ್ಧ ಕರ್ಮ ಒಂದು ಕಾರಣ. ದೇವರಿಗೆ ಪ್ರಾರಬ್ಧ ಕರ್ಮ ಅಂತ ಶಕ್ತಿ ಇದೆ.
ದೇವ್ರ ಮುಂದೆ ಯಾವ್ದು ಇದೆ ಉಳಿಯುತ್ತೆ ಎಲ್ಲ ತೆಗೆದು ಬಿಡ್ತಾರೆ. ತೆಗೆದಿಲ್ಲ ದೇವ್ರು, ಯಾತಕ್ಕೆ ಉಳಿದವ್ರು ಉಪಯೋಗ ಆಗಲಿ ಅಂತ ತೆಗೆದಿಲ್ಲ. ಅವ್ರು ನೋಡಿ ಜನ ಕಲ್ತ್ಕೊಳ್ಳಿ, ಜ್ಞಾನಿಗಳು ಹೇಗಿರ್ತಾರೆ ಇದಕ್ಕೆ ಪ್ರಾಕ್ಟಿಕಲಿ ನೋಡ್ಲಿ ಅಂತ ಹೇಳ್ತಾರೆ. ಎರಡನೇದು ಅವರಿಗೆ ಅದರಿಂದ ಆನಂದ ಆಗ್ತದೆ ಮೋಕ್ಷದೊಳಗೆ, ಅವರಿಗೂ ಬೆನಿಫಿಟ್ ಇವರಿಗೂ ಬೆನಿಫಿಟ್. ರಾಯರಿಂದ ಅರ್ಥ ಮಾಡ್ಕೋಬೇಕು ನಾವು. ಯಾವುದೇ ಲೌಕಿಕ ವಿದ್ಯೆಗಿಂತ ಶಾಸ್ತ್ರವಿದ್ಯೆ ದೊಡ್ಡದಾದ್ರಿಂದ ಶಾಸ್ತ್ರವಿದ್ಯೆನ ಕೇಂದ್ರ ಮಾಡ್ಕೊಂಡು ಬದುಕಬೇಕು. ಲೌಕಿಕ ವಿದ್ಯೆ ಬೇಡ ಅಂತ ಹೇಳೋದಿಲ್ಲ, ಎಷ್ಟದು ಹೊಟ್ಟೆ ಪೂರ್ತಿ ಅಷ್ಟೇ. ಹೊಟ್ಟೆನೇ ಭಾರಿ ಆಗಿಬಿಟ್ರೆ ಬದುಕು ಕಷ್ಟ. ಹೊಟ್ಟೆ ಭಾರಿ ದೊಡ್ಡದಾಗಿಬಿಟ್ರೆ ಅಸಹ್ಯ ಕಾಣೋದಿಲ್ಲ. ಹೊಟ್ಟೆ ಪಾಟಿನ ವಿದ್ಯೆ ಜಾಸ್ತಿ ಆದರೆ ಅಸಹ್ಯ ಕಾಣಿಸ್ತದೆ. ನಾವು ಪದ್ಧತಿ ಕಾಮಾಗಿರಿ ಕಾಮಾಗಿರಿ ಅಂತ. ಏನು ಕಾಮಾಗಿರ್ತಾನೆ ಮನುಷ್ಯ? ಕಾಮಾಗಿ ಯಾವಾಗಿರ್ತಾನೆ? ಭಗವದ್ಗೀತೆ ಹೇಳ್ತಾರೆ, ಕಾಮ ಏಷ ಕ್ರೋಧ ಏಷ. ಮನುಷ್ಯ ಯಾವಾಗ ಕಾಮವನ್ನು ಬಿಡ್ತಾರಲ್ಲ ಕಾಮಾಗಿರ್ಲಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಕಾಮಾಗಿರ್ಲಕ್ಕೆ ಬರೋದು ಕಾಮ ಬಿಟ್ರೆ, ಕಾಮ ಇಟ್ಕೊಂಡು ಡಿಸ್ಟರ್ಬೆನ್ಸ್ ಆಗುತ್ತೆ. ಒಳಗೆ ಕಾಮ ಇದ್ರೆ ಎಂದೂ ಕಾಮಾಗಿರ್ಲಕ್ಕೆ ಸಾಧ್ಯ ಇಲ್ಲ. ಆ ಸಂಸ್ಕೃತದಾಗ ಕಾಮ ಬೇರೆ, ಇಂಗ್ಲಿಷ್ನ ಕಾಮ್ ಬೇರೆ, ಅಷ್ಟೇ ವ್ಯತ್ಯಾಸ. ಇವತ್ತು ಬಿ ಕಾಮ್ ಅಂತ ಹೇಳಿದ್ರೆ ಯಾವಾಗ ಕಾಮ ಫಲಾಪೇಕ್ಷೆ ಬಿಡಿ ಕಾಮ್ ಆಗ್ತದೆ. ಎಲ್ಲ ಹೋಗ್ತೀನಿ, ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತೀನಿ, ಕೊಡೋದಿಲ್ಲ, ಡಿಸ್ಟರ್ಬ್ ಆಗ್ತದೆ. ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಹೋಗೋದಿಲ್ಲ. ಸ್ವಲ್ಪ ಸಿಕ್ಕರು ಭಾರಿ ಗ್ರೇಟ್ ಕಾಣಿಸ್ತದೆ. ಅದು ಅರ್ಥ ಮಾಡ್ಕೊಂಡು ಯಾವಾಗಲೂ ಫಲದ ಅಪೇಕ್ಷೆ ಬಿಟ್ಟು ಕೆಲಸ ಮಾಡಿದ್ರೆ ಬರೋ ಪುಣ್ಯ ಇಲ್ಲದ್ರೆ ಬರೋದಿಲ್ಲ. ಅದಕ್ಕೆ ಪಾರಾಯಣ ಮಾಡೋದು, ಸ್ತೋತ್ರ ಹೇಳ್ತೀರಿ, ಅದಕ್ಕಿಂತ ಎಫೆಕ್ಟಿವ್ ಪಾರಾಯಣ ಮಾಡೋದು. ಸ್ತೋತ್ರಕ್ಕಿಂತ ಹೆಚ್ಚು ಪಾರಾಯಣ ಫಲ, ಪಾರಾಯಣಕ್ಕಿಂತ ಹೆಚ್ಚು ಫಲ ಮನನ ಮಾಡೋದು, ಅದಕ್ಕಿಂತ ಹೆಚ್ಚು ಫಲ ಇನ್ನೊಬ್ಬರಿಗೆ ಹೇಳೋದು, ಅದಕ್ಕಿಂತ ಹೆಚ್ಚು ಫಲ ಅಂತ ಹೇಳಿದ್ರೆ ಬರೆಯೋದು. ಹೀಗೆ ತುಂಬಾ ವ್ಯತ್ಯಾಸವಾಗ್ತಾ ಹೋಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಹೆಚ್ಚೆಚ್ಚು ಜ್ಞಾನ ಬರೋ ರೀತಿಯಲ್ಲಿ, ಫಲ ಬರೋ ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ಜ್ಞಾನ ಕಾರ್ಯ ಮಾಡಬೇಕು. ಅದನ್ನೇ ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು, ಎಲ್ಲ ಸಂಪತ್ತು ಬಂತು. ವಾರಾನ್ನ ನೋಡಿ ಎಲ್ಲ ಓದಿಬಿಟ್ಟ. ಮನೆ ತಗೊಂಡ, ಸ್ಕೂಟರ್ ತಗೊಂಡ, ಕಾರ್ ತಗೊಂಡ, ಏನ್ ತಗೊಂಡೆ ಅಥವಾ ಎಲ್ಲಿಂದ ಬಂತು? ಓದಿದ್ರಿಂದ ಬಂತು. ಅದಿಷ್ಟು ಕೂಡ ಸಮಸ್ತ ಸಂಪತ್ತು ಎಲ್ಲಿಂದ ಬಂತು? ಓದಿದ್ರಿಂದ ಬಂತು. ಲೋಕದಲ್ಲಿ ಓದಿದ್ರೆ ಸಮಸ್ತ ಸಂಪತ್ತು ಬರೋದಾದ್ರೆ ಅಧ್ಯಾತ್ಮ ವಿದ್ಯಾ ಜನ್ಮ ಜನ್ಮಕ್ಕೂ ಸಮಸ್ತ ಸಂಪತ್ತು ಕೊಡೋದು ಅಂದ್ರೆ ಶಾಸ್ತ್ರ ಒಂದೇ. ಅರ್ಥ ಮಾಡಬೇಕು. ಲೌಕಿಕ ವಿದ್ಯೆಗಳೆಲ್ಲ ಶಾರ್ಟ್ಲಿ ಬಿಡೋದು, ಚಿರಂಜೀವಿಗಳಲ್ಲ. ಅಧ್ಯಾತ್ಮ ಒಂದೇ ಉಳಿಯೋದು. ಮೋಕ್ಷದಲ್ಲೂ ಕೆಲಸಕ್ಕೆ ಬರೋದು ಅಧ್ಯಾತ್ಮ ಒಂದೇ. ರಾಯರ ಜೀವನ ಅದನ್ನು ತೋರಿಸ್ಕೊಡ್ತಾ ಇದೆ. ಅದರಿಂದಾಗಿ ರಾಯರಿಗೆ ಎಷ್ಟು ಮಹತ್ವ ಬಂತೋ ಮತ್ತೆ ಹೇಳ್ತಾರೆ. ರಾಯರ ಮಹತ್ವ ಬಿಟ್ಟುಬಿಡಿ, ಅವರ ಭಕ್ತರ ಮಹತ್ವ ನೋಡಿ ಎಷ್ಟು ಅಂತ ಹೇಳಿದ. ಪಾದೋದಕ ನೋಡಿ, ಯತ್ಪಾದೋದಕ ಸಂಚಯ ಸ್ವರ್ಣದಿ ಮುಖ್ಯಾಪಗಾಸಾದಿತಾ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿರಸತ್ ಪ್ರಖ್ಯಾತ ಪುಣ್ಯಾವಹ ಸುಸ್ತಾಪತ್ರಯ ರಾಶನೋ ಭುವಿ ಮಹಾವಂಧ್ಯಾಸು ಪುತ್ರ ಪ್ರದಃ ವ್ಯಂಗ ಸ್ವಂಗ ಸಮೃದ್ಧಿದ ಗ್ರಹ ಮಹಾಪಾಪಾಪಹ ತಂ ಶ್ರೇಯೇ. ಅದು ಓದಿದ್ರೆ ಮಹಾಪಾಪಾಪ ಹಸ್ತಂ ಶ್ರೇಯ ಆಗಿಬಿಡ್ತದೆ. ಹಸ್ತಂ ಶ್ರೇಯ ಅಂತ ಏನು? ಹಸ್ತಂ ಶ್ರೇಯ ವಿರೋಧ ಶೋಕ ಹಾಗೆ ಬಿಡಿಸ್ಕೋಬೇಕದ. ಗ್ರಹ ಮಾಪಾಪ ಹಲಸಣ್ಣ ಹಾಗೆ ಬಿಡಿಸ್ಕೊಂಡು ತಾನೇ ತಿನ್ಬೇಕಾದ್ರೆ, ಹಾಗೆ ತಿನ್ನಕ್ಕೆ ಬರಲ್ಲ. ಹಲಸಣ್ಣ ಬಿಡಿಸ್ಕೊಂಡು ತಿಂದ್ರೆ ಹಣ್ಣೆ ಆಗೋ, ಬಿಡಿಸ್ಕೊಂಡು ಓದಿದ್ರೆ ಶಾಸ್ತ್ರ. ಪದಗಳನ್ನ ಸ್ಪ್ಲಿಟ್ ಮಾಡಬೇಕು. ಮಹಾಪಾಪಾಪ ಗ್ರಹ ಮಹಾಪಾಪಾಪಹ ತಂ ಶ್ರೇಯೇ. ಅವ್ರ ಪಾದೋದಕ ಸಂಚಯ ಇಂತ ಕೆಲಸ ಮಾಡ್ತಾ ಇದೆ. ಅದು ಆಗ್ಲಿಲ್ಲ ಹೋದಲ್ಲೋ ಅವ್ರ ಭಕ್ತರು ನೋಡಿ ಸಾಕು, ಅದೇ ಪುಣ್ಯ ಬರುತ್ತಂತೆ. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ. ಯಾರ ರಾಯರಿ ನಮಸ್ಕಾರ ಮಾಡಿ ಬಂದಿರ್ತಾರಲ್ಲ ಅವ್ರು ನೋಡಿದ್ರು ಕೂಡ ತದ್ದರ್ಶನಂ ದುರಿತ ಕಾರಣ ದಾವಭೂತಂ. ಅವ್ರು ನೋಡಿದ್ರು ಕೂಡ ನಮ್ಮ ಆಪತ್ತೆಲ್ಲ ಪರಿಹಾರ ಆಗಿಬಿಡುತ್ತೆ. ಈ ರೀತಿಯಲ್ಲಿ ರಾಯರ ಅನೇಕ ಮಹಿಮೆಗಳನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಸಾಗಿಸಬೇಕು. ಮುಂದೆ ಅವರು ಮಾಡಿದ ಕೆಲಸಗಳೆಲ್ಲ ಪ್ರಾಜ್ಯ ಧ್ಯಾನ ವಶೀಕೃತ ಅಖಿಲ ಜಗನ್ ವಾಸ್ತವ್ಯ ಲಕ್ಷ್ಮೀಧವ. ಮಂಗಳಾಷ್ಟಕದಲ್ಲಿ ಆಶ್ರಮ ತಗೊಂಡಿದ್ದು ಸುನೀಲ ಸ್ವಾಮಿಗಳ ಹತ್ರ. ಜೀವನ ಹೇಗೆ ಮಾಡಿದ್ರು ಅಂದ್ರೆ ಪ್ರಾಜ್ಯ ಧ್ಯಾನ ವಶೀಕೃತ ಅಖಿಲ ಜಗದ್ ವಾಸ್ತವ್ಯ ಲಕ್ಷ್ಮೀಧವ. ಜಗತ್ತನ್ನ ಲಕ್ಷ್ಮೀಧವರನ್ನ ವಶ ಮಾಡ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ರಾಯರು ಏನ್ ಮಾಡಿದ್ರು? ನಾರಾಯಣನ ವಶ ಮಾಡ್ಕೊಂಡ್ಬಿಟ್ರು. ಲಕ್ಷ್ಮೀಪತಿನ ವಶ ಮಾಡ್ಕೊಂಡ್ಮೇಲೆ ಲಕ್ಷ್ಮಿ ಮನೆಯಲ್ಲಿ ಇರ್ತಾಳೆ ಅಂತ. ಅದಕ್ಕೆ ಅಖಿಲ ಸಂಪತ್ತು ಅಂತ ಆಯ್ತು. ನಾರಾಯಣನ ವಶ ಮಾಡ್ಕೊಂಡ್ಮೇಲೆ ಲಕ್ಷ್ಮಿ ಇದ್ದೇ ಇರ್ತಾಳೆ. ಒಡೆಯನಿದ್ದಲ್ಲಿಗೆ ಮಡದಿ ಬರುವುದು ರೂಢಿ ಉಚಿತವಿದು ನಡಿ ನಮ್ಮನೆಗೆ ಬಾರೇ ಭಾಗ್ಯದ ನಿಧಿಯೇ. ಲಕ್ಷ್ಮೀಪತಿ ಅದಕ್ಕೆ ಉಪಯೋಗಿಸ್ಬೇಕಾದ್ರೆ ಜಗದ್ವಾಸ್ತವ್ಯ ಲಕ್ಷ್ಮೀಧವ ಅಂತ ಪದ ಹಾಕ್ತಾರೆ. ಆ ಪದ ಅರ್ಥ ಆಗುತ್ತೆ ನಮಗೆ ಅಂತ. ಹಾಗೆ ವಶ ಮಾಡಿಕೊಂಡ್ರು ಅಂದ್ರೆ ದೇವ್ರನ್ನ ವಶ ಮಾಡ್ಕೊಳ್ಳೋದು, ಬೇರೆ ರೀತಿ ವಶ ಮಾಡ್ಕೊಳ್ಳೋದು ಬರೋದಿಲ್ಲ. ಪ್ರಾಜ್ಯ ಧ್ಯಾನ, ಧ್ಯಾನ ಮಾಡಿ 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 ದೇವರು ವಶವಾದ ಅಂತ ಹೇಳ್ತಾರೆ. ಎಲ್ಲಿದ್ದಾನೆ ದೇವರು ಅಂದ್ರೆ ಜಗದ್ವಾಸ್ತವ್ಯ. ಜಗತ್ತಿನ ಎಲ್ಲಾ ಕಡೆ ದೇವರಿದ್ದಾನೆ. ಜಗದ್ವಾಸ್ತವ್ಯ ಅಂದ್ರೆ ಯಾರು ಅಂತ ಪ್ರಶ್ನೆ. ಜಗದ್ವಾಸ್ತವ್ಯ ರೂಪ ಯಾವುದು? ವಾಸುದೇವ ರೂಪ. ವಾಸನಾದ್ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಪರವಾಗಿ ಎಲ್ಲಾ ರೂಪಗಳು ವ್ಯಾಪ್ತಾನೆ. ಸ್ಪೆಸಿಫಿಕ್ ಆಗಿ ವಾಸುದೇವ ಅಂತ ಕರೀತಾರೆ. ಇದು ಎಲ್ಲೋ ಮಂತ್ರ ಅಂತ ಅನಿಸುತ್ತೆ ಯಾರಿಗೂ. ಎಲ್ಲೋ ಕೇಳಿರ್ಬೇಕು ಈ ಮಂತ್ರ ಅಂತ ಅನಿಸ್ತದೆ. ಸಂಧ್ಯಾವಂದಿ ಮಂತ್ರ ಅದು ಎಲ್ಲೋ ಕೇಳಿದ್ದಲ್ಲ. ದಿವಸ ಮಾಡಿದ್ರೆ ಗೊತ್ತಿರ್ತದೆ. ವಾಸುದೇವನ ಮಂತ್ರ ಯಾತಕ್ಕೆ ಹೇಳಿದ್ದಾರೆ ಸಂಧ್ಯಾವಂದಿಯಲ್ಲಿ ಅಂದ್ರೆ ದಿವಸ ಮೋಕ್ಷ ಕೊಡೋ ರೂಪ ಸ್ಮರಣೆ ಮಾಡಿ 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 ಬಂಧ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರು. ಸೊ ಬಂಧ ಬಿಡುಗಡೆ ಮಾಡ್ತಕ್ಕಂತಹ ದೇವರನ್ನ ವಶ ಮಾಡಿಕೊಂಡ್ರು. ಧ್ಯಾನ ಮಾಡಿ ಮಾಡಿ ವಶ ಮಾಡಿಕೊಂಡ್ರು. ಬೇರೆ ಏನು ಕೊಟ್ಟರು ದೇವರು ಒಲಿಯೋದಿಲ್ಲ. ಧ್ಯಾನಕ್ಕೆ ದೇವರು ಒಲಿಯ, ಬೇರೆದಕ್ಕೆ ಒಲಿಯೋದಿಲ್ಲ.
ಯಾಕೆ ದೇವರಿಗೆ ಏನು ಕೊಟ್ಟರು ಯಾವ್ದಕ್ಕೆ ಒಲಿಯೋದಿಲ್ಲ ಅಂದರೆ ನಮಗಿಂತ ಜಾಸ್ತಿ ಅವನ ಹತ್ರ ಇದೆ. ಮತ್ತೆ ಏನೋ ಯಾರೋ ಒಂದು ಪೆನ್ ಕೊಡ್ಲಕ್ಕೆ ಬಂದ್ರು ನಾವು ಬಂಗಾರ ಪೆನ್ ಮುಂದೆ ಹಾಕಿದ್ವಿ ನಾನು ಮಾಡ್ಕೊಂಡ್ಬಿಡ್ತಾನೆ. 10 ಪೈಸೆ ಹಾಕಿದ್ರೆ 100 ರೂಪಾಯಿ ನೋಟ್ ತೋರಿಸ್ 1000 ರೂಪಾಯಿ ನೋಟ್ ತೋರಿಸ್ದೆ ಗಾಬರಿ ಆಗಿಬಿಡ್ತು. ನೀರು ಕೊಡ್ಲಕ್ಕೆ ಹೋದ ಸಮುದ್ರ ಮುಂದಿಟ್ಟ, ಎಷ್ಟು ಫಜೀತಿ ಆಗತ್ತಾಗ. ಅದರ ಏನು ಕೊಡ್ಲಕ್ಕೋರು ಜಾಸ್ತಿ ಇದೆ. ಸೊ ದೇವರಿಗೆ ಏನು ಕೊಟ್ಟರು ನಾವು ದೇವರು ಒಲಿಯೋದಿಲ್ಲ, ಯಾವ್ದು ಧ್ಯಾನ ಮಾಡಿದ್ರೆ ಮಾತ್ರ ಒಲಿತಾನೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಧ್ಯಾನ ಮಾಡೋದು ಅಂದ್ರೆ ಏನು? ದೇವ್ರ ಕಡೆ ಮನಸ್ಸಾಕೋದು ಅಂತ ಅಷ್ಟೇ ಅರ್ಥ. ಮನಸ್ಸಾಕೋದಕ್ಕೆ ಧ್ಯಾನ ಕೊಡೋದು ಅಂತ ಹೇಳ್ತಾರೆ. ಧ್ಯಾನವನ್ನು ಸುಮ್ಮನೆ ಸಾಕಿರೋ ಧ್ಯಾನ ಆಗೋದಿಲ್ಲ. ಏನಾಗಬೇಕು? ಅದು ನಿರಂತರಂ ಮನೋವೃತ್ತಿ, ಅನ್ಇಂಟರಪ್ಟೆಡ್ ಆಗಬೇಕು. ಆಗ ಅದನ್ನ ಧ್ಯಾನ ಅಂತ ಕರೀತಾರೆ. ಏಕಾಗ್ರಚಿತ್ತ ಧ್ಯಾನ ಮಾಡಿಬಿಟ್ರೆ ಆಗ ದೇವರು ತನ್ನನ್ನೇ ಕೊಟ್ಟು ಬಿಡ್ತಾನೆ. ನಿದರ್ಶನವಾಗಿ ಪ್ರಾಜ್ಯ ಧ್ಯಾನ ವಶೀಕೃತ ಅಖಿಲ ಜಗದ್ವಾಸ್ತವ್ಯ ಲಕ್ಷ್ಮೀಧವ. ಅದರಿಂದಾಗಿ ದೇವರನ್ನು ಒಲಿಸಿಕೊಂಡ್ರು. ಅವರು ವಾಸ್ತವ ರೂಪ ಒಲಿಸಿಕೊಂಡಿದ್ದರಿಂದ ಅವ್ರ ಹತ್ರ ಯಾರು ಹೋದರೂ ಹೋದ ಜನಗಳಿಗೆ ಬಿಡುಗಡೆ ಸಿಗ್ತದೆ. ಮೋಕ್ಷ ಅಂದ್ರೆ ಬಿಡುಗಡೆ. ಯಾವ್ದ್ರಿಂದ ಬಿಡುಗಡೆ ಸಿಗ್ತದೆ? ದುರಿತದಿಂದ ಬಿಡುಗಡೆ ಸಿಗ್ತದೆ. ಅನೇಕ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತವೆ. ಅದು ವಾಸ್ತವ ರೂಪದ ಆರಾಧನೆ ಮಹತ್ವವನ್ನು ರಾಯರು ತೋರಿಸಿಕೊಡ್ತಾರೆ.